ಹಾಯ್ ಎಲ್ಲರೂ, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ 4 ಇಯರ್ ಸೀರೀಸಲ್ಲಿ ಆಲ್ಮೋಸ್ಟ್ 2 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಮಾಡಿದ್ರಿ. ಮೇಯ್ನಾಗಿ ಬರುವಂತಹ ನಿಮಗೆ ಮಾಡಲ್ ಪೇಪರ್ ನೋಡಿದ್ರೆ ನೀವು ಯಾವ ಥರ ಕ್ವಶನ್ಸ್ ನೋಡ್ತೀರಪ್ಪ ಅಂದರೆ, ಒಂದು ಫೈಂಡ್ ದ 4 ಇಯರ್ ಸೀರೀಸ್ ಈ ಥರ ಕೂಡ ನೋಡಿದ್ರಿ. 4 ಇಯರ್ ಸೀರೀಸ್ ಎಕ್ಸ್ಪ್ಯಾನ್ಷನ್ ಆಫ್ ದಿ ಫಂಕ್ಷನ್ ಇದನ್ನು ಕೂಡ ಸಾಲ್ವ್ ಮಾಡಿದಿರಿ. ಆ್ಯಂಡ್ ಫೈಂಡ್ ದ ಹಾಫ್ ರೇಂಜ್ 4 ಇಯರ್ ಸೀರೀಸ್ ಕೂಡ ಸಾಲ್ವ್ ಮಾಡಾಯಿತು. ಈಗ ಪ್ರೀವಿಯಸ್ ಆಗಿ ನೀವು ನೋಡಿದರೆ ಯಾವ ಥರ ಈ ಥರ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ಮಾಡುವಂಥದ್ದು, ಫೈಂಡ್ ದ ಕಾನ್ಸ್ಟೆಂಟ್ ಟರ್ಮ್ ಆ್ಯಂಡ್ ಫಸ್ಟ್ ಹಾರ್ಮೋನಿಕ್ ಇನ್ ದ 4 ಇಯರ್ ಸೀರೀಸ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈಗ ಈ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದು ಫಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಗಮನ ಇಟ್ಟು ಕರೆಕ್ಟಾಗಿ ನೋಡ್ಕೊಂಬಿಡಿ. ಇದು ವೆರಿ ಈಸಿಯೆಸ್ಟು. ಏನು ಇವೆರಡು ನೋಡ್ತೀರಾ, ಇವೆರಡಕ್ಕಿಂತ ಇದನ್ನು ಆಲ್ಮೋಸ್ಟ್ ಕ್ಯಾಲ್ಸಿನಲ್ಲೇ ಮಾಡುವಂಥ ಪ್ರಾಬ್ಲಮ್ ಆಗಿರುತ್ತೆ. ಸೊ ಕ್ಯಾಲ್ಸಿನಲ್ಲಿ ಯಾವ ಥರ ಮಾಡಬೇಕು ಮತ್ತು ಯಾವ್ಯಾವ ಫಾರ್ಮುಲಾಗಳನ್ನ ಇದರಲ್ಲಿ ಯೂಸ್ ಮಾಡಬೇಕು, ಮತ್ತು ಇದಕ್ಕೇನು ಸಪ್ರೇಟಾಗಿ ಫಾರ್ಮುಲಾ ಓದಬೇಕು ಅಂತೇನಿಲ್ಲ. ಇಲ್ಲಿರುವಂತಹ 4 ಇಯರ್ ಸೀರೀಸ್ ಏನು ಓದಿರ್ತೀರೋ ಅದೇ ಫಾರ್ಮ್ ನಾವಿಲ್ಲಿ ಯೂಸ್ ಮಾಡ್ತೀರಿ. ಕೆಲವೊಂದು ಟೆಕ್ನಿಕ್ಸ್ನ ಯೂಸ್ ಮಾಡ್ತೀರಿ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಬಿಡಿ. ಓಕೆನಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೀವು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದೇ ಆದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಮತ್ತು ನಿಮಗೆ ಅಲ್ಲೆಲ್ಲ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ, ಕೆಲವರೆಲ್ಲ ನೋಟ್ಸ್ ಕೇಳ್ತಿದ್ದೀರಾ, ಆ ನೋಟ್ಸ್ನೆಲ್ಲ ನಾನು ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಅಲ್ಲಿ ನಿಮಗೆ ಆ ನೋಟ್ಸು ಸಿಗುತ್ತೆ ಮತ್ತು ಫಾರ್ಮುಲಾ ಶೀಟ್ ಸಿಗುತ್ತೆ. ಓಕೆನಾ? ಸೊ ಈಗ ಸೇಮ್ ಪ್ರಾಬ್ಲಮ್ ಆಲ್ಮೋಸ್ಟ್ ನೋಡಿ, ಇಲ್ಲಿರುವಂಥ ಪ್ರಾಬ್ಲಮ್ ನೋಡ್ತಾ ಇದ್ದೀರಾ ನಿಮ್ಮ ಮಾಡಲ್ ಪೇಪರಲ್ಲಿ, ಅಥವಾ ಪ್ರೀವಿಯಸ್ ಎಕ್ಸಾಮಲ್ಲಿ 1 to 1 ಇದೆ, ಮತ್ತು π/3, 2π/3, π, 4π/3, 5π/3, 2π. ಸೊ ಈ ವ್ಯಾಲ್ಯೂಸ್ ಹೇಗಿದೆ ಆಲ್ಮೋಸ್ಟ್ ಅದೇ ಪ್ರಾಬ್ಲಮ್ ಅಂತ ಇಟ್ಕೊಳ್ಳಿ. ಸೊ ಈಗ ನಾವೇನು ಮಾಡಬೇಕು, ಫಸ್ಟ್ ಆಫ್ ಆಲ್ ನೀವು ಫಸ್ಟ್ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ನೆನಪಿಟ್ಕೊಳ್ಳಿ. ತುಂಬ ಸಿಂಪಲ್ ಟೆಕ್ನಿಕ್ ಏನಪ್ಪ ಅಂದರೆ, ನೀವು ಇಲ್ಲಿ ಕೊಟ್ಟಿರುವಂಥದ್ದು π/3 ಅಂತಂದರೆ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ಅಂತ ಅರ್ಥ. ಏನಂತ ಅರ್ಥ? ರೇಡಿಯನ್ಸ್ ವ್ಯಾಲ್ಯೂ ಅಂತ ಕರಿತೀವಿ. ಬಟ್ ನಮಗೆ ಯಾವ ವ್ಯಾಲ್ಯೂ ಇರಬೇಕಪ್ಪ ಅಂದರೆ, ಈ π/3 ಅನ್ನೋವಂಥದ್ದು ಇಟ್ ಶುಡ್ ಬಿ ಇನ್ ಡಿಗ್ರಿ. ಸರ್ ಹಾಗಾದ್ರೆ ಈ ಡಿಗ್ರಿಗೆ ಯಾವ ಥರ ಕನ್ವರ್ಟ್ ಮಾಡೋದು? ನೀವು ಡಿಪ್ಲೊಮಾದಲ್ಲಿ ಟ್ರಿಗ್ನಾಮೆಟ್ರಿ ಏನಾದರೂ ವಿಡಿಯೋ ನೋಡಿದರೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ನನ್ನದೇ ಆಗಿರುವಂತಹ ವಿಡಿಯೋನ ನಾನು ಮೇಲೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಟ್ರಿಗ್ನಾಮೆಟ್ರಿಲಿ ಔಟ್ ಟು ಕನ್ವರ್ಟ್ ಫ್ರಮ್ ರೇಡಿಯನ್ಸ್ ಟು ಡಿಗ್ರಿ ಅಂತ ಇರುತ್ತೆ. ಮತ್ತು ರೇಡಿಯನ್ಸ್ ಬಗ್ಗೆ ಕಾನ್ಸೆಪ್ಟ್ ಬೇಕು ಅಂತ ಅದು ತಿಳ್ಕೊಳ್ಳಿ. ಯಾಕಂದರೆ ಸುಮಾರು ಹುಡುಗರು ಕೇಳ್ತಾನೆ ಇರ್ತಾರೆ, ನಂಗೆ ಸರ್ ಇದು ಯಾಕೋ ನನಗೆ ಬೇಸಿಕ್ಸ್ ಗೊತ್ತಾಗ್ತಾನೆ ಇಲ್ಲ ಅಂತ. ಯಾಕೆ ಗೊತ್ತಾಗಲ್ಲಪ್ಪ ಅಂದರೆ, ನಿಮಗೆ ಪ್ರೀವಿಯಸ್ ಆಗಿ ಆ ಪ್ರಾಬ್ಲಮ್ಸನ್ನು ನೀವು ಅಬ್ಸರ್ವ್ ಮಾಡಿರೋದಿಲ್ಲ, ಅದಕ್ಕೆ ಅರ್ಥ ಆಗಲ್ಲ. ಓಕೆನಾ? ಸೊ ಹೌ ಟು ಕನ್ವರ್ಟ್ ದಿಸ್ ಒನ್ ಇಂಟು ರೇಡಿಯನ್ಸ್ನ ಡಿಗ್ರಿಗೆ. ಮತ್ತು ನೀವು ಕೇಳ್ಬೋದು, ಸರ್ ಇದನ್ನು ಹಿಂಗೆ ಮಾಡೋಕ್ಕಾಗಲ್ವಾ? ಇಲ್ಲ, ಆಗಲ್ಲ. ಸೊ ಪೈ ವ್ಯಾಲ್ಯೂ ಏನಿದೆ, π/3ನ ನಾವು ರೇಡಿಯನ್ ಕನ್ವರ್ಟ್ ಮಾಡಬೇಕಂದ್ರೆ ಪೈ ಜಾಗದಲ್ಲಿ 180 ಹಾಕಬೇಕಾಗತ್ತೆ. 180 / 3 ಹಾಕೊಂಡ್ರೆ ನೋಡಿ, 3 1s 3 60s ದಟ್ ಇಸ್ 60 ಆಯಿತು. ಅಲ್ಲಿಗೆ π/3 ಏನಾಗುತ್ತೆ? 60 ಆಗುತ್ತೆ. 0 ಅನ್ನೋದು 0 ಡಿಗ್ರಿನೇ ಬರುತ್ತೆ. π/3 ಅನ್ನೋದು 60 ಡಿಗ್ರಿ ಆಗುತ್ತೆ. ಅದೇ ರೀತಿ ನೀವು 2π/3 ಅಂತ ಇದೆ ನೋಡಿ, ಇಲ್ಲಿ ವೆರಿ ಸಿಂಪಲ್ ಟೆಕ್ನಿಕ್ಕು. π/3 60 ಆದರೆ 62 ಎಷ್ಟಾಯಿತು? 120 ಆಯಿತು. ಸೊ ನೀವು ಇಲ್ಲಿ ಬರ್ಕೊಬೋದು 120 ಡಿಗ್ರಿ ಬರ್ಕೊಳ್ಳಿ. ಅದೇ ಥರ ಇಲ್ಲಿ ಪೈ ಅಂತ ಇದೆ. ಪೈ ಅಂತಂದರೆ 180 ಡಿಗ್ರಿ ಆಗುತ್ತೆ. ಇಲ್ಲಿ π/3 60 ಆಗುತ್ತೆ. 60 × 4 ಅಂದರೆ ಇಲ್ಲಿ ಎಷ್ಟಾಯಿತು ನಿಮಗೆ? ಯು ವಿಲ್ ಗೆಟ್ ದಟ್ 60 4s ದಟ್ ಈಸ್ ವಾಟ್ ಯು ವಿಲ್ ಗೆಟ್ ದ ವ್ಯಾಲ್ಯೂ 240 ಬರುತ್ತೆ. ಇಲ್ಲಿ ಅಗೇನ್ 60 65 ಅಂತಂದರೆ ನಿಮಗೆ 300 ಅಂತ ಬರುತ್ತೆ. ಸೊ ಇದು ನೀವು ಕನ್ವರ್ಟ್ ಮಾಡಿಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಫಸ್ಟ್ ಟೆಕ್ನಿಕ್ಕು ಇದನ್ನು ನೋಡ್ಕೊಳ್ಳಿ. ಮತ್ತು ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಯಾವುದೇ ಈ ಥರ ಟೇಬಲ್ ಕೊಟ್ಟಾಗ ನಿಮಗೆ ಇದು 0 to 2π ಅಂತ, 0 to 2π 4 ಇಯರ್ ಸೀರೀಸ್ ಪ್ರಾಬ್ಲಮ್ಸ್ ನಾವೆಲ್ಲಿ ನೋಡಿದಿರಿ? ಯೂಶ್ವಲಿ ವಿ ಹ್ಯಾವ್ ಸೀನ್ ದಟ್ ಪ್ರಾಬ್ಲಮ್ಸ್ ಇನ್ ದ ಕೇಸ್ ಆಫ್ 0 to 2π ಅಂತ ಕೊಟ್ಟರೆ ನೋಡಿ, 0 to 2π ಅಂತ ಕೊಟ್ಟರೆ 0 ಇಂದ ಎಕ್ಸ್ ವ್ಯಾಲ್ಯೂ ಫ್ರಮ್ 2π ಅಂತ ಕೊಟ್ಟರೆ ನಮಗೆ ಫಾರ್ಮುಲಾ ಇರೋದು ಬಂದ್ಬಿಟ್ಟು f(x) is equal to a0/2 ಪ್ಲಸ್ ಸಿಗ್ಮಾ an ಇಂಟು ಕಾಸ್ ಆಫ್ ದಿ ವ್ಯಾಲ್ಯೂ nx ಪ್ಲಸ್ ಸಿಗ್ಮಾ bn ಇಂಟು ಸೈನ್ ಆಫ್ ದಿ ವ್ಯಾಲ್ಯೂ nx ಅಂತ. ಕರೆಕ್ಟಾ? ನೋಡಿ, ಇದೇ ಕಾನ್ಸ್ಟೆಂಟ್ ನಾವೀಗ ಫೈಂಡ್ ಔಟ್ ಮಾಡೋದು. ಯಾವ ಥರ ಸರ್ ಮಾಡ್ತೀರಾ? ದಿಸ್ ಈಸ್ ಆ್ಯಕ್ಚುಲಿ ವಿ ನೋ ದಟ್ n ರೇಂಜಿಂಗ್ ಫ್ರಮ್ 1 to infinity. ದಿಸ್ ಇಸ್ ಆಲ್ಸೋ ವಿ ನೋ ದಟ್ n ರೇಂಜಿಂಗ್ ಫ್ರಮ್ 1 to infinity. ನಮಗೆ ಬೇಕಾಗಿರುವಂಥ ವ್ಯಾಲ್ಯೂಸ್ ಏನಪ್ಪ ಇದರಲ್ಲಿ ಅಂತಂದರೆ, ಒಂದು ನೆನ್ಪಿಟ್ಕೊಳ್ಳಿ, ನಮಗೆ ಈಗ ವಿ ಆರ್ ಫೈಂಡಿಂಗ್ ದ ಕೋಎಫಿಷಿಯಂಟ್. ಒಂದು a0/2 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ಫಸ್ಟ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. a0/2ಗೆ ಫಾರ್ಮುಲಾ ಬರ್ಕೊಬೇಕು ನೀವು. a0/2ಗೆ ಫಾರ್ಮುಲಾ ಬಂತು. ಇಲ್ಲಿ ನೋಡಿ ಲೆಂತ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ, ಈ ಸ್ಟಾರ್ಟಿಂಗ್ ವ್ಯಾಲ್ಯೂ ಮತ್ತು ಎಂಡಿಂಗ್ ವ್ಯಾಲ್ಯೂ ಇದು ನೆನ್ಪಿಟ್ಕೊಳ್ಳಿ. ಎರಡನೇ ಪಾಯಿಂಟು, ಯಾವುದೇ ಪ್ರಾಬ್ಲಮ್ ಕೊಟ್ಟಾಗ ಈ ಎರಡೂ ವ್ಯಾಲ್ಯೂ ಸೇಮ್ ಇದ್ದರೆ ಈ ವ್ಯಾಲ್ಯೂನ ನೀವು ಒಮಿಟ್ ಮಾಡಿ. ದಟ್ ಮೀನ್ಸ್ ಬಿಟ್ಬಿಡಿ, ಅದನ್ನು ಬೇಡ ನಮಗೆ. ಹಾಗಾದ್ರೆ ಇದನ್ನು ನಾವು ಕನ್ಸಿಡರ್ ಮಾಡಲ್ಲ. ಸೊ ಇನ್ನು ಮಿಕ್ಕಿರುವಂಥ ವ್ಯಾಲ್ಯೂ ಎಷ್ಟು ಕೌಂಟ್ ಮಾಡಿ, 1 2 3 4 5 6. ಇದು ಏನಾಗುತ್ತೆ ನಮಗೆ? ದ ವ್ಯಾಲ್ಯೂ ಆಫ್ n ಆಗುತ್ತೆ. ದಟ್ ಈಸ್ ಅ n ವ್ಯಾಲ್ಯೂ ಅಂತ ಯೂಸ್ ಮಾಡ್ತೀವಿ. ದಟ್ ಈಸ್ ಅ n ದ ಲೆಂತ್ ಆಫ್ ದಿ ವ್ಯಾಲ್ಯೂ ಅಂತ ಬಳಸ್ಕೊಳ್ಳಿ. ಓಕೆನಾ? ಸೊ ಯಾವ ರೀತಿ n ಕಂಡುಹಿಡ್ಕೊಳ್ಳೋದು?
ನೀವು ಸ್ಟಾರ್ಟಿಂಗು ಎಂಡಿಂಗು ನಂಬರ್ ಸೇಮ್ ಇದ್ದರೆ ಡಿಲೀಟ್ ಮಾಡಿ. ಇಲ್ವಾ ಕೌಂಟ್ ಮಾಡಿ ಎಷ್ಟು ಕೊಟ್ಟಿದ್ದಾರೆ 1 2 3 4 5 6 ಅದನ್ನು ಕೌಂಟ್ ಮಾಡಿ. ಇದು ಎನ್ ವ್ಯಾಲ್ಯೂ ಆಗುತ್ತೆ. ಈ ಎನ್ ವ್ಯಾಲ್ಯೂ ನಮಗೆ ಬೇಕೇ ಬೇಕು. ಎನ್ ವ್ಯಾಲ್ಯೂ ಇಲ್ಲ ಅಂದರೆ ನೀವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗೋದೇ ಇಲ್ಲ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಎನ್ ವ್ಯಾಲ್ಯೂ ನಮಗೆ ಎಷ್ಟು ಬಂತು? 6 ಬಂತು. ಯಾಕೆ? ಬಿಕಾಸ್ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ದ ಕಂಡೀಷನ್ ಸಿನ್ಸ್ ಎಫ್ ಆಫ್ 0 ಈಸ್ ಈಕ್ವಲ್ ಟು ಎಫ್ ಆಫ್ 2π ಅಂತ ಬರ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಬರೀರಿ ಏನೋ ರೀಸನ್ ಅಂತೇಳಿ. ಇದು 0 ಮತ್ತು 2πನ ವ್ಯಾಲ್ಯೂ ಸೇಮ್ ಇದೆ ಅಂತ ಅರ್ಥ. ನೋಡಿ, ಎಫ್ಗೆ ಎಕ್ಸ್ ವ್ಯಾಲ್ಯೂ 0 ಆಗಿದಾಗ, ಎಫ್ಗೆ ಎಕ್ಸ್ ವ್ಯಾಲ್ಯೂ 2π ಆಗಿದಾಗ ಎರಡು ವ್ಯಾಲ್ಯೂ ಸೇಮ್ ಬರ್ತಾ ಇದೆ ಅಂತ ಅರ್ಥ. ಓಕೆನಾ? ಅದಕ್ಕೆ ನಾವೇನು ಮಾಡ್ತೀರಿ, ಈ ವ್ಯಾಲ್ಯೂನ ಬಿಟ್ಬಿಡ್ತೀರಿ. ಸೊ ಎನ್ ಇಸ್ ಈಕ್ವಲ್ ಎಷ್ಟು ಟ್ರೀಟ್ ಮಾಡ್ತೀರಿ? 6 ಅಂತ ಟ್ರೀಟ್ ಮಾಡ್ತೀರಿ. ಈಗ ನಾವು ಕೋಎಫಿಷಿಯೆಂಟ್ನ ಕಂಡುಹಿಡಿಬೇಕು. ಫಸ್ಟ್ ಆಫ್ ಆಲ್ ಅವ್ರು ಕೇಳ್ತಾ ಇರೋದೇನು? ಕಾನ್ಸ್ಟೆಂಟ್ ಟರ್ಮ್ ಆ್ಯಂಡ್ ಫಸ್ಟ್ 2 ಹಾರ್ಮೋನಿಕ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಏನಿದ್ರ ಅರ್ಥ ಅಂತಂದರೆ ನೋಡಿ, ಫಸ್ಟ್ ಕಾನ್ಸ್ಟೆಂಟ್ ಟರ್ಮ್ ಅಂದರೆ ಏನಾಯಿತು? ನನಗೆ a0/2 ಅಂತ ಬಂತು. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಇದು ನೆನ್ಪಿಟ್ಕೊಳ್ಳಿ ಹೇಳ್ತೀನಿ. ಆಮೇಲೆ ಇಲ್ಲಿ ನೀವು 1 ಅಂತ ಹಾಕಿದ್ರೆ, ಸಪೋಸ್ ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಹಾಕ್ತೀರಾ, ಏನಂತ ಹಾಕ್ತೀರಾ? ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ನಿಮಗೆ 1 ಟರ್ಮ್ ಬೇಕು ಅಂದರೆ a0/2 ಸಿಗ್ಮಾ a1 ಅಂತ ಬರುತ್ತೆ. ದಿಸ್ ವಿಲ್ ಬಿಕಮ್ a1 ದ ವ್ಯಾಲ್ಯೂ ಕಾಸ್ 1x. ಸೊ ಸಿಗ್ಮಾ ತೆಗೆದುಬಿಡ್ತೀನಿ ಅವಾಗ. ಇದರ ಅರ್ಥ ಏನು? ಈ ಎಲಿಮೆಂಟ್ಸ್ ಹೆಂಗೆ ಹೋಗ್ತಾ ಇರ್ತೇಳಿ, a1 ಕಾಸ್ 1x, a2 ಕಾಸ್ 2x, a3 ಕಾಸ್ 3x ಈ ಥರ ಹೋಗ್ತಾ ಇರುತ್ತೆ. ಕರೆಕ್ಟಾ? ಅದೇ ರೀತಿ ಇದನ್ನು ಸಾಲ್ವ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಇದೇನಾಗುತ್ತೆ? b1 ಸೈನ್ x ಪ್ಲಸ್ b2 ಸೈನ್ 2x ಪ್ಲಸ್ b3 ಸೈನ್ 3x ಈ ಥರ ಫಾರ್ಮುಲಾ ಎಕ್ಸ್ಟ್ರಾ ಹೋಗ್ತಾ ಇರ್ತವೆ. ಓಕೆ, ಈಗ ಫಸ್ಟ್ ಹಾರ್ಮೋನಿಕ್ ಅಂದರೆ ನಾವೇನು ಮಾಡ್ತೀರಿ? a1 ಕಾಸ್ ಎಕ್ಸ್ ಪ್ಲಸ್ b1 ಸೈನ್ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಿ. ಅದೇ ಥರ ಸೆಕೆಂಡ್ ಹಾರ್ಮೋನಿಕ್ ಅಂತಂದರೆ ಇಲ್ಲಿವರೆಗೂ ಮಾಡಬೇಕು. a2 ಕಾಸ್ 2x ಪ್ಲಸ್ b2 ಸೈನ್ 2x ವರೆಗೂ ಮಾಡಬೇಕು. ಈಗ ನಾವು ಕ್ಯಾಲ್ಕುಲೇಟ್ ಮಾಡೋದೇನು? ಒಂದು ಕಾನ್ಸ್ಟೆಂಟ್ ಟರ್ಮ್ ಏನಾಗುತ್ತೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ a0/2, ಇದ್ರ ಫಾರ್ಮುಲಾ ಹೇಳ್ತೀನಿ. ಅದೇ ರೀತಿ a1 ಮತ್ತು b1 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ವಾಟ್ ಆರ್ ದ ಫಾರ್ಮುಲಾ ವಿ ಹ್ಯಾವ್ ಟು ಯೂಸ್ ಫಾರ್ ದೀಸ್ ಥಿಂಗ್ಸ್ ಅಂತಂದರೆ ನೆನ್ಪಿಟ್ಕೊಳ್ಳಿ. ದ ಫಾರ್ಮುಲಾ ಫಾರ್ a0 ನೆನ್ಪಿಟ್ಕೊಳ್ಳಿ. ದ ಫಾರ್ಮುಲಾ ಫಾರ್ a0 ಈಸ್ ಡಿಫೈನ್ಡ್ ಬೈ 2/n ಇಂಟು ಸಿಗ್ಮಾ ಆಫ್ y ಅಂತ. ಅಂದರೆ ನಿಮ್ಗೆ ಏನು y ವ್ಯಾಲ್ಯೂ ಕೊಟ್ಟಿರ್ತಾರೆ, y ಈಸ್ ನಥಿಂಗ್ ಬಟ್ ವಾಟ್? y is nothing but ಏನು? y is nothing but the function f of x. ಇದು ಚೆನ್ನಾಗಿ ನೆನಪಿರಲಿ ನಿಮಗೆ. ಓಕೆನಾ? ಸೊ ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗುವಂಥದ್ದು ಏನಿಲ್ಲ. ನಾನು ಫಾರ್ಮುಲಾಗಳು ಹೇಳ್ತೀನಿ, ಯಾವ್ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ ಅಂತೇಳಿ. ಸಿಗ್ಮಾ ವೈ. ಓಕೆ, ಇಲ್ಲಿ ನಾವು ಬಳಸ್ತೀರಿ ಎನ್ ಎಲ್ಲಿಂದ ಎಲ್ಲಿಗೆ? ಎನ್ ರೇಂಜಿಂಗ್ ಫ್ರಮ್ 1 to n. ಅವ್ರು ಕೊಟ್ಟಿರುವಂತಹ ಎನ್ ಎಷ್ಟು? ಈಗ 6 ವ್ಯಾಲ್ಯೂ ಕೊಟ್ಟರು ಅಂದರೆ 6 ವ್ಯಾಲ್ಯೂವರೆಗೂ ನಾವು ಯೂಸ್ ಮಾಡ್ತೀರಿ. n is equal to 6 ಅಂತ. ಅದೇ ರೀತಿಯಾಗಿ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ. ಎನ್ಗೆ ಫಾರ್ಮುಲಾ ಏನು ಸರ್? ಎನ್ ಇಸ್ ಈಕ್ವಲ್ ಟು ಅಗೇನ್ 2 ಡಿವೈಡೆಡ್ ಬೈ ಎನ್ ಫ್ರಮ್ ರೇಂಜಿಂಗ್ ಫ್ರಮ್ ಎನ್ ಇಸ್ ಈಕ್ವಲ್ ಟು 1 to n. ದ ವ್ಯಾಲ್ಯೂ ಇಟ್ ಇಸ್ ನಥಿಂಗ್ ಬಟ್ y ಇಂಟು ಕಾಸ್ nx. ಇದು ಫಾರ್ಮುಲಾ ಯೂಸ್ ಮಾಡೋದು. ಇಲ್ಲಿ ನಾನು ಎನ್ ಅಂತ ಬಳಸ್ತಾ ಇದ್ದೀನಿ. ನಿಮ್ಗೆ a1 ಬೇಕು ಅಂದರೆ 2/n ದಟ್ ಈಸ್ y ಇಂಟು ಕಾಸ್ ಎಕ್ಸ್. a2 ಬೇಕು ಅಂದರೆ 2/n ಕಾಮನ್ ಆಗಿರುತ್ತೆ, y ಇಂಟು ಕಾಸ್ 2x. a3 ಬೇಕು ಅಂದರೆ 2/n ಕಾಮನ್ ಆಗಿರುತ್ತೆ, y ಇಂಟು ಕಾಸ್ 3xನ ಕ್ಯಾಲ್ಕುಲೇಟ್ ಮಾಡೋದು. ದಟ್ ಈಸ್ ಸಮೇಷನ್ ಅಂತ ಕರಿತೀರಿ. ಏನಂತ ಕರಿತಿದ್ದು? ಸಮೇಷನ್ ಅಂತ. ವಾಟ್ ಅಬೌಟ್ bn ಆಗಾರೆ? bn ವ್ಯಾಲ್ಯೂ ಏನು ಬೇಕು? bn ಇಸ್ 2/n ಸಮೇಷನ್ y ಇಂಟು ದ ವ್ಯಾಲ್ಯೂ ಸೈನ್ ಆಫ್ ದಿ ವ್ಯಾಲ್ಯೂ nx. ಎಲ್ಲಿಂದ ಎಲ್ಲಿಗೆ? ದಟ್ ಈಸ್ n ರೇಂಜಿಂಗ್ ಫ್ರಮ್ 1 to capital N. ಓಕೆ, ಸೊ ದೀಸ್ ಆರ್ ದ ವ್ಯಾಲ್ಯೂಸ್ ವಿ ಹ್ಯಾವ್ ಟು ಫೈಂಡ್. ಹಾಗಾದ್ರೆ ಇಂಡಿವಿಜುವಲ್ ನೀವು ಬರೀತೀರಾ ಅನ್ನೋದೇ ಆದರೆ ಇದರಲ್ಲಿ ವಾಟ್ ಇಸ್ ದ ಫಾರ್ಮುಲಾ ಫಾರ್ a1? ಸೊ a2ನ an ಕಾಮನ್ ಏನಿದು ಇದೆ a0 ವ್ಯಾಲ್ಯೂ. ವಾಟ್ ಅಬೌಟ್ a1 ಹಾಗಾದರೆ ನಿಮಗೆ ಫಸ್ಟ್ ಹಾರ್ಮೋನಿಕ್ ಬೇಕು. 2/n ಬರ್ಕೊಳ್ಳಿ. ಸಿಗ್ಮಾ ಆಫ್ ದಿ ವ್ಯಾಲ್ಯೂ ಸೊ y ಕಾಸ್ ಎಕ್ಸ್. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. a2 ಬೇಕು ಅಂತ ಇಟ್ಕೊಳ್ಳಿ. 2/n ಸಿಗ್ಮಾ y ಕಾಸ್ 2x. ಅದೇ ರೀತಿ ನಿಮಗೆ b1 ಬೇಕು ಅಂತ ಇಟ್ಕೊಳ್ಳಿ. 2/n ಸಿಗ್ಮಾ ವ್ಯಾಲ್ಯೂ ಆಫ್ y ಇಂಟು ಸೈನ್ ಎಕ್ಸ್. b2 ಬೇಕು ಅಂತ ಇಟ್ಕೊಳ್ಳಿ. b2 ಇಸ್ ಈಕ್ವಲ್ ಟು 2/n ಸಿಗ್ಮಾ y ಇಂಟು ಸೈನ್ 2x. ಇದು ಇವಾಗ ಕೊಟ್ಟಿರುವಂತಹ ಪ್ರಾಬ್ಲಮ್ಗೆ ನನಗೆ ಬೇಕಾಗಿರೋದು ಫಸ್ಟ್ 2 ಹಾರ್ಮೋನಿಕ್ಸ್ ಕೇಳ್ತಾ ಇದ್ದಾರೆ. ಕರೆಕ್ಟಾ? ಸೊ ಇಲ್ಲಿ ನೋಡ್ಬೋದು, ದಟ್ ಈಸ್ ಇಲ್ಲಿ ಫಸ್ಟ್ ಹಾರ್ಮೋನಿಕ್ ಮಾತ್ರ ಕೇಳಿದ್ದಾರೆ. ನಾವು ಮಾಡ್ತಾ ಇರುವಂತಹ ಪ್ರಾಬ್ಲಮಲ್ಲಿ ಈಗ ಫಸ್ಟು 2 ಹಾರ್ಮೋನಿಕ್ಸ್ ಇದೆ. ಸೊ ಇದು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ನಮಗೆ 2 ಹಾರ್ಮೋನಿಕ್ಸ್ ಬೇಕಾಗಿರೋದ್ರಿಂದ ಮಾತ್ರ ನಾನು 2 ವ್ಯಾಲ್ಯೂ ಮಾಡ್ತಾ ಇದ್ದೀನಿ. ಎಕ್ಸಾಮಲ್ಲಿ ನಿಮ್ಗೆ 2 ಕೇಳಿದರೆ 2 ವ್ಯಾಲ್ಯೂ ಸಾಕು. ಹಾಗಾದ್ರೆ ಈ ಕಾಲಮ್ಸ್ ಹೆಂಗೆ ಸರ್ ಮಾಡೋದು?
ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂಸ್. ನಿಮಗೆ ಫಸ್ಟ್ 2 ಹಾರ್ಮೋನಿಕ್ ಬೇಕು ಅಂದರೆ ನಾನೇನು ಹೇಳಿದೆ, ಇವಾಗ ವೈ ಸಮೇಷನ್ ವೈ ಕಾಸ್ ಎಕ್ಸ್ ಮಾಡಬೇಕು, ಸಮೇಷನ್ ವೈ ಕಾಸ್ ಟು ಎಕ್ಸ್ ಮಾಡ್ಕೊಬೇಕು, ಸಮೇಷನ್ ವೈ ಸೈನ್ ಎಕ್ಸ್ ಮಾಡಬೇಕು, ಸಮೇಷನ್ ವೈ ಸೈನ್ ಟು ಎಕ್ಸ್ ಕೂಡ ಮಾಡಬೇಕು. ಸೊ ಇದು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವಂಥ ವ್ಯಾಲ್ಯೂ. ದಟ್ ಮೀನ್ಸ್ ವಾಟ್, ನೀವು ಕಾಲಮ್ ಹಾಕ್ಕೊಳ್ಳಿ. ಯಾವುದಕ್ಕೆ? ಈ ವೈ ಕಾಸ್ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಒಂದು ಕಾಲಮಲ್ಲಿ, ವೈ ಕಾಸ್ ಟು ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ, ವೈ ಸೈನ್ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ, ವೈ ಸೈನ್ ಟು ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಯಾವ ಥರ? ಈ ಥರ ಕಾಲಮ್ಸ್ನ ಮಾಡ್ಕೊಳ್ಳಿ. ಸೊ ಎಕ್ಸ್ ವ್ಯಾಲ್ಯೂ ನಾನಷ್ಟೇ ಇಲ್ಲಿ ಕೊಟ್ಟಿದ್ದೀನಿ, ನೀವು ಬೇಕಾದ್ರೆ ಬರ್ಕೊಳ್ಳಿ. ಬೇಕಾದ್ರೆ ಈ 0 to 5π/3 ಬರಲ್ಲ ಅಂದ್ರೆ ಇದನ್ನೇ ಬರ್ಕೊಳ್ಳಿ. ಯಾಕೆಂದರೆ ನಮ್ಮ ಸಬ್ಸ್ಟ್ಯೂಟ್ ಮಾಡಬೇಕಾದ್ರೆ ಎಕ್ಸ್ ವ್ಯಾಲ್ಯೂ ಇದನ್ನೇ ಸಬ್ಸ್ಟ್ಯೂಟ್ ಮಾಡ್ತೀನಿ, ಯಾವುದನ್ನು 0ನ ಡಿಗ್ರೀಸಲ್ಲೇ ಮಾಡ್ತೀನಿ. ಇನ್ನು ವೈ ವ್ಯಾಲ್ಯೂ, ಸೊ ವೈಗೆ ಒಂದು ಕಾಲಮ್ ವೈ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಯು ಕ್ಯಾನ್ ರೈಟ್ ದಿಸ್ ಒನ್. ಏನಿದೆ ವ್ಯಾಲ್ಯೂ ನೋಡಿ, ಇಲ್ಲಿ 1 ಇದೆ. ಆಮೇಲೆ ಏನಿದೆ? ಸಾರಿ, ರೈಟ್ ಇನ್ ದ ಬ್ಲೂ ಕಲರ್. ದಿಸ್ ಈಸ್ 1 ಆಯಿತು. ಆಮೇಲೆ 1.4, 1.9, 1.7, 1.5, ಅಗೇನ್ 1.2. ಈಗ ನಾನೇನು ಮಾಡಬೇಕು? ವೈ ಕಾಸ್ ಎಕ್ಸ್, ವೈ ಸೈನ್ ಎಕ್ಸ್, ವೈ ಕಾಸ್ ಟು ಎಕ್ಸ್, ವೈ ಸೈನ್ ಟು ಎಕ್ಸ್ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ವೆರಿ ಸಿಂಪಲ್. ಇದನ್ನು ಕ್ಯಾಲ್ಸಿನಲ್ಲಿ ಯಾವ ಥರ ಇದನ್ನು ಫಸ್ಟ್ ಫೀಡ್ ಮಾಡ್ಕೊಬೇಕು. ಈಗ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ನಾನು ಯಾವ ಥರ ಈ ಕಾಲಮ್ಸ್ನ ಪ್ರಿಪೇರ್ ಮಾಡಿಕೊಂಡೆ, ನನಗೆ ಬೇಕಾಗಿರುವಂತಹ ವ್ಯಾಲ್ಯೂಸ್ ಏನೇನು. ಸೊ A0 ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಂಗೆ ತೊಂದರೆ ಇಲ್ಲ. ಸೊ ಸಿಗ್ಮಾ ವೈ ಬೇಕು, ಇಲ್ಲಿ ಬರುತ್ತೆ ನನಗೆ ಸಮೇಷನ್ ವೈ ಬರುತ್ತೆ. ಮತ್ತು ಸಮೇಷನ್ ವೈ ಕಾಸ್ ಎಕ್ಸ್ ಬೇಕು, ವೈ ಕಾಸ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ಗೆ ನನಗೆ ಲಾಸ್ಟೇ ಬರ್ಕೊಂಡು ಸಮೇಷನ್ ಬರುತ್ತೆ. ವೈ ಸೈನ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಿ ಲಾಸ್ಟ್. ಸಮೇಷನ್ ಇನ್ ದ ಸೆನ್ಸ್ ವಾಟ್? ಅಡಿಷನ್ ಆಫ್ ದೀಸ್ ಟು ಅಂತ ಅರ್ಥ. ನೋಡಿ, ಸಮೇಷನ್ ಅಂತಂದರೆ ಇದು ಸಮೇಷನ್ ಆಫ್ ವೈ ವ್ಯಾಲ್ಯೂ ಯಾವಾಗ ಬರುತ್ತೆ? ಇದನ್ನೆಲ್ಲ ಅಡಿಷನ್ ಮಾಡಿದಾಗ ಬರುತ್ತೆ. ಅರ್ಥ ಆಗ್ತಿದೆಯಾ? ಇದನ್ನೆಲ್ಲ ಆ್ಯಡ್ ಮಾಡಿದಾಗ C1 + 1.4 + 1.9 + 1.7 + 1.5 + 1.2 ಇವೆಲ್ಲ ಆ್ಯಡ್ ಮಾಡಿದಾಗ ಬರೋದೇ ಸಮೇಷನ್ ವ್ಯಾಲ್ಯೂ. ಅದೇ ರೀತಿ ವೈ ಕಾಸ್ ಎಕ್ಸ್. ಈಗ ನಿಮಗೆ ಕ್ಯಾಲ್ಸಿ ಯೂಸ್ ಮಾಡಿಕೊಂಡು ಯಾವ ರೀತಿ ಇದನ್ನು ಪ್ರತಿಯೊಂದು ಮಾಡಬೇಕಂದ್ರೆ ಕಷ್ಟ. ನೀವು ಹೆಂಗೆ ಮಾಡಬೇಕು? ವೈ ವ್ಯಾಲ್ಯೂ ಹಾಕಬೇಕು, 1 × ಕಾಸ್ ಆಫ್ ದಿ ವ್ಯಾಲ್ಯೂ 0 ಹಾಕಿದ್ರೆ ಈ ವ್ಯಾಲ್ಯೂ ಬರುತ್ತೆ. ವೈ ವ್ಯಾಲ್ಯೂ ಹಾಕಬೇಕು, ಮತ್ತು ಸೈನ್ 0 ಹಾಕಿದ್ರೆ ಈ ವ್ಯಾಲ್ಯೂ ಬರುತ್ತೆ. ವೈ ವ್ಯಾಲ್ಯೂ 1 ಕಾಸ್ ಟು ಎಕ್ಸ್ ಹಾಕಿದ್ರೆ ಇದು ಬರುತ್ತೆ. ಇದೆಲ್ಲ ಬಿಟ್ಟು ನೀವು ಕ್ಯಾಲ್ಸಿನಲ್ಲಿ ಅಟ್ ಎ ಟೈಮ್ ಮಾಡ್ತೀರ ಅನ್ನೋದೇ ಆದರೆ ಯಾವ ಥರ ಮಾಡ್ಬೋದು? ಸೊ ನಾವು ಅಬ್ಸರ್ವ್ ಇಯರ್ ನಾನು ಕ್ಯಾಲ್ಸಿ ಓಪನ್ ಮಾಡಿದ್ದೀನಿ. ಕ್ಯಾಲ್ಸಿ ತೊಗೊಂಡಿದ ತಕ್ಷಣ ಫಸ್ಟು 2 ಥಿಂಗ್ಸ್ ನೀವು ಅಡ್ಜಸ್ಟ್ ಮಾಡಬೇಕು. ಯಾವುದು 2 ಥಿಂಗ್ಸ್ ಅಂತಂದರೆ ನೋಡಿ, ಈ ಪಿಂಕ್ ಕಲರ್ ಕಾಣಿಸ್ತಿದೆಯಲ್ಲ, ಈ ಪಿಂಕ್ ಕಲರ್ಲಿ ಆಲ್ಫಾ ಅಂತ ಇದೆ. ಎಲ್ಲೆಲ್ಲಿ ಪಿಂಕ್ ಕಲರ್ ಇದೆಯೋ ಅದೆಲ್ಲ ಈ ಆಲ್ಫಾ ಬಟನ್ ನೋಡಿದಾಗ ಯೂಸ್ ಆಗುತ್ತೆ. ಓಕೆನಾ? ಸೊ ಇದು ಯಾಕಂದರೆ ಇದನ್ನು ನಾವೀಗ ಫೀಡ್ ಮಾಡಬೇಕು. ಯಾವ ಥರ ಫೀಡ್ ಮಾಡೋದು? ಬಿಫೋರ್ ಫೀಡ್ ಮಾಡೋದಕ್ಕೆ ಮುಂಚೆ ನಾನು ಇದನ್ನು ಎರಡನ್ನು ಫಿಕ್ಸ್ ಮಾಡಬೇಕು. ಯಾವುದು? ನೋಡಿ, ಇಲ್ಲಿ ಮೋಡ್ ಅಂತ ಕಾಣಿಸ್ತಿದೆ. ನಿಮ್ಮ ಕ್ಯಾಲ್ಕುಲೇಟರ್ ಕೂಡ ಇದೇ ಥರ ಇರುತ್ತೆ. ಮೋಡ್ ವ್ಯಾಲ್ಯೂಗೆ ಹೋಗ್ತೀನಿ. ಸೊ ಮೋಡ್ನ 1 ಸತಿ ಕ್ಲಿಕ್ ಮಾಡಿದೆ, 2 ಸತಿ ಕ್ಲಿಕ್ ಮಾಡಿದೆ, 3 ಸತಿ ಕ್ಲಿಕ್ ಮಾಡಿದೆ, 4 ಸತಿ ಕ್ಲಿಕ್ ಮಾಡಿದೆ. 4 ಸತಿ ಕ್ಲಿಕ್ ಮಾಡಿದೆ DG ಅಂತ ಬಂತು. ದಟ್ ಮೀನ್ಸ್ ವಾಟ್? ಡಿಗ್ರಿ ಅಂತ. ಡಿಗ್ರಿಗೆ ಫಿಕ್ಸ್ ಮಾಡ್ತೀನಿ. ದಟ್ ಈಸ್ ವಾಟ್ ಯು ಆರ್ ಸೀಯಿಂಗ್ ದ ಡಿ. ಅಂದರೆ ನಾನು ಮಾಡುವಂತಹ ಪ್ರಾಬ್ಲಮಲ್ಲಿ ನನಗೆ ಎಲ್ಲ ಆ್ಯಂಗಲ್ಸ್ ಯಾವುದ್ರಲ್ಲಿ ಇಟ್ಕೋತೀನಿ? ಡಿಗ್ರಿನಲ್ಲಿ ಇಟ್ಕೋತೀನಿ ಅಂತ ಅರ್ಥ. ಓಕೆನಾ? ಅದೇ ರೀತಿಯಾಗಿ ನೆಕ್ಸ್ಟ್ ಮೋಡ್ನ 1 ಟೈಮ್, 2 ಟೈಮ್, 3 ಟೈಮ್, 4 ಟೈಮ್, 5 ಟೈಮ್ ಮಾಡ್ತೀನಿ. ಸೊ 5 ಟೈಮ್ ಮಾಡಿದ್ರೆ ನಿಮಗೆ ಫಿಕ್ಸ್ ಅಂತ ಬರುತ್ತೆ. ಈ ಫಿಕ್ಸಲ್ಲಿ 1 ವ್ಯಾಲ್ಯೂ, ಫಿಕ್ಸ್ ಕಾಂಬಿನೇಷನ್ 1 ಇದೆ. ಈ 1 ಮೇಲೆ ಕ್ಲಿಕ್ ಮಾಡಿ. ಅವ ನಿಮಗೆ ಫಿಕ್ಸ್ ಎಲ್ಲಿಂದ ಇಲ್ಲಿಗೆ ಏನು ಫಿಕ್ಸ್ ಮಾಡ್ತಿದ್ದು? ನನಗೆ ಎಷ್ಟು ಡೆಸಿಮಲ್ಸ್ ಬೇಕು, ನನಗೆ ಪಾಯಿಂಟ್ ಆದಮೇಲೆ 4 ವ್ಯಾಲ್ಯೂಸ್ ಬೇಕು. ಆವಾಗ ಇದನ್ನು ಫಿಕ್ಸ್ ಮಾಡುತ್ತೆ. ನಾನು 4ನ ಕ್ಲಿಕ್ ಮಾಡಿದ್ರೆ ನೋಡಿ, ನಿಮಗೆ ಡೆಸಿಮಲ್ ಪಾಯಿಂಟ್ ಆದಮೇಲೆ 4 zeros ಬಂತು. ಅಂದರೆ ನೀವು ಎಷ್ಟೇ ವ್ಯಾಲ್ಯೂ ಇಷ್ಟು ಉದ್ದ ಬರಲಿ, ಅದು ನಿಮ್ಗೆ ಏನು ಮಾಡುತ್ತೆ? 4ಕ್ಕೆ ಕನ್ವರ್ಟ್ ಮಾಡಿ ಕೊಡುತ್ತೆ. ಆ ಕೆಲಸ ಮಾಡೋದಕ್ಕೆ ಫಿಕ್ಸ್ನ ಮಾಡ್ಕೋತೀನಿ. ಈಗ ನಾನು ಈ ವ್ಯಾಲ್ಯೂಸ್ನ ಫೀಡ್ ಮಾಡಬೇಕು ಕ್ಯಾಲ್ಕುಲೇಟ್ ಮಾಡೋಕ್ಕೆ. ನೋಡಿ ಯಾವ ಥರ ಫೀಡ್ ಮಾಡ್ಕೊಳ್ಳೋದು ನೋಡ್ಕೊಳ್ಳಿ. ವೆರಿ ಸಿಂಪಲ್ ಟೆಕ್ನಿಕ್ ಇದು. ಈಗ ಫೀಡ್ ಮಾಡೋದಕ್ಕೆ ಮುಂಚೆ ನಾನು ಮಾಡಬೇಕು ವೈ ಕಾಸ್ ಎಕ್ಸ್ ಮಾಡಬೇಕು. ವೈ ಕಾಸ್ ಎಕ್ಸ್ ಅಂದರೆ ನೋಡಿ, ವೈ ಇದೆ. ಈ ವೈ ಬೇಕು ಅಂದರೆ ಈ ಆಲ್ಫಾ ಹೊಡಿರಿ. ಆಲ್ಫಾ ಹೊಡೆದ್ಬಿಟ್ಟು ವೈ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ವೈ ಬಂತ. ಆಮೇಲೆ ಕಾಸ್ ವ್ಯಾಲ್ಯೂ ಹೊಡೆದ್ಬಿಟ್ಟು ಎಕ್ಸ್ ಬೇಕು. ಎಗೇನ್ ಆಲ್ಫಾ ಹೊಡಿರಿ, ಎಕ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದಾದ ಮೇಲೆ ಇಲ್ಲಿ ಆಲ್ಫಾ ಕೆಳಗಡೆಗೆ 2 ಕೋಲನ್ ಸಿಂಬಲ್ ಇದೆ. ಇದು ಕರೆಕ್ಟಾಗಿ ನೋಡಿ, ಇಲ್ಲೇ ಈಕ್ವಲ್ಸ್ ಹೊಡೆಯೋಕ್ಕೆ ಹೋಗಬಾರ್ದು. ಇಲ್ಲೇನಿದೆ? ಕೋಲನ್ ಸಿಂಬಲ್ ಇದೆ. ಆಲ್ಫಾ ಹೊಡೆದು ಈ ಸಿಂಬಲ್ ಹೊಡೆದ್ರೆ ಕೋಲನ್ ಸಿಂಬಲ್ ಬರುತ್ತೆ. ನೋಡಿ, ಇದು ಕೋಲನ್, ಮೇಲೆ ಒಂದು, ಕೆಳಗಡೆ 2 ಡಾಟ್ ಕಾಣಿಸ್ತಿದೆಯಾ? ಅದಾದಮೇಲೆ ಪಕ್ಕದ ವ್ಯಾಲ್ಯೂ ಇದೆ, ಅದನ್ನು ಟೈಪ್ ಮಾಡ್ಕೊಳ್ಳಿ. ಹೆಂಗೆ? ಸೊ ಎಗೇನ್ ವೈ ಹಾಕ್ಕೊಳ್ಳಿ. ವೈ ಹಾಕೊಳ್ಳೋದು ಹೆಂಗೆ? ಎಗೇನ್ ಆಲ್ಫಾ ಹಾಕಬೇಕು, ವೈ ಹಾಕಬೇಕು. ನೆಕ್ಸ್ಟ್ ಯಾವುದಿದೆ? ಸೈನ್ ಇದೆ. ಸೊ ಸೈನ್ ವ್ಯಾಲ್ಯೂ, ಎಗೇನ್ ಆಲ್ಫಾ, ಎಗೇನ್ ಎಕ್ಸು. ಎಗೇನ್ ಅದ್ರ ಪಕ್ಕದ ವ್ಯಾಲ್ಯೂ ಬೇಕು ನಿಮಗೆ. ಯಾವುದು? ವೈ ಕಾಸ್ ಟು ಎಕ್ಸ್ ಬೇಕು. ನೋಡಿ, ವೈ ಕಾಸ್ ಟು ಎಕ್ಸ್ ಬೇಕಾಗಿರೋ ವ್ಯಾಲ್ಯೂನ ಹೆಂಗೆ ಕ್ಲಿಕ್ ಮಾಡ್ತೀನಿ, ಮತ್ತೆ ನಾನು ಕೋಲನ್ ಹಾಕ್ತೀನಿ. ನಾನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು ಆ ಥರ ನಾನು ಕೋಲನ್ ಹಾಕ್ತಾ ಹೋಗಬೇಕು. ಸೊ ಆಲ್ಫಾ ಕೋಲನ್ ಹಾಕ್ಕೊಂಡೆ. ನೆಕ್ಸ್ಟ್ ವ್ಯಾಲ್ಯೂ ಯಾವುದು? ವೈ ಕಾಸ್ ಟು ಎಕ್ಸ್ ಇದೆ. ಎಗೇನ್ ಆಲ್ಫಾ, ವೈ ಡಿಫೈನ್ ಮಾಡ್ತೀನಿ, ಕಾಸ್ ಹಾಕ್ತೀನಿ, 2 ಹಾಕ್ತೀನಿ. ಸೊ ಇಲ್ಲಿ ಬ್ರ್ಯಾಕೆಟ್ ಯೂಸ್ ಮಾಡೋಣ.
ಟು ಎಗೇನ್ ಎಕ್ಸ್ ಬರೀಬೇಕು, ಆಲ್ಫಾ ಹಾಕ್ಕೊಂಡು ಎಕ್ಸ್ ಹಾಕ್ಕೊಂಡೆ, ಮತ್ತು ಐ ವಿಲ್ ಕ್ಲೋಸ್ ದ ಬ್ರ್ಯಾಕೆಟ್. ಎಗೇನ್ ನೆಕ್ಸ್ಟ್ ಯಾವ್ದು ಬೇಕು, ವೈ ಸೈನ್ ಟು ಎಕ್ಸ್ ಬೇಕು. ಅದಕ್ಕೆ ಏನು ಮಾಡ್ತೀನಿ, ಆಲ್ಫಾ ಹಾಕಿ ಕೋಲನ್ ಹಾಕ್ತೀನಿ. ಐ ಥಿಂಕ್ ಅರ್ಥ ಆಗ್ತೇನೆ ಅನ್ಕೋತೀನಿ. ನಿಮ್ಗೆ ಅರ್ಥ ಆಗ್ತಾ ಇದ್ರೆ ಸರ್ ನಮ್ಗೆ ಅರ್ಥ ಆಗ್ತದೆ ಅಂತ ಒಂದು ಕಮೆಂಟ್ ಮಾಡಿ ಈ ಮೊಮೆಂಟಲ್ಲಿ, ಓಕೆನಾ. ಸೊ ಎಗೇನ್ ನೀವು ನೆಕ್ಸ್ಟ್ ವ್ಯಾಲ್ಯೂ ಯಾವುದಿದೆ, ವೈ ಸೈನ್ ಟು ಎಕ್ಸ್ ಇದೆ. ಸೊ ವೈ ವ್ಯಾಲ್ಯೂ ಎಷ್ಟಿದೆ, ಎಗೇನ್ ಆಲ್ಫಾ ತೊಗೊಳ್ಳಿ, ವೈ ಮೇಲೆ ಕ್ಲಿಕ್ ಮಾಡಿ, ಎಗೇನ್ ನೆಕ್ಸ್ಟ್ ಮಾಡಿ ಕಾಸ್ ಮಾಡ್ಕೊಳ್ಳಿ. ಕಾಸ್ ಮಾಡ್ಕೊಂಡು ಎಗೇನ್ ನನಗೆ ಸೈನ್ ಬೇಕಾಗಿರೋದು, ಕರೆಕ್ಟಾ. ಸೊ ಐ ವಿಲ್ ಡಿಲೀಟ್ ದಿಸ್ ಒನ್. ಸೈನ್ ಬೇಕಾಗಿರೋದು ಸೈನ್ ಹಾಕ್ಕೋತೀನಿ. ಸೈನ್ ಹಾಕ್ಕೊಂಡು ಬ್ರಾಕೆಟ್ ಓಪನ್ ಮಾಡಿ 2 ಬರ್ಕೊಂಡು ನಾನು ಮತ್ತೆ ಏನು ಮಾಡ್ತೀನಿ, ಎಕ್ಸ್ನ ಡಿಫೈನ್ ಮಾಡ್ತೀನಿ, ಆಲ್ಫಾ ಎಕ್ಸ್. ಸೊ ಕ್ಲೋಸ್ ದ ಬ್ರ್ಯಾಕೆಟ್. ಸೊ ನಾನು ಇವಾಗ ಇಲ್ಲಿಂದ ನೋಡಿ ವೈಯಿಂದ ಇಲ್ಲಿವರೆಗೂ ನಾನು ಫೀಡ್ ಮಾಡಿದ್ದೀನಿ ನೋಡಿ. ವೈ ಕಾಸ್ ಎಕ್ಸ್ ಆಯಿತು, ವೈ ಸೈನ್ ಎಕ್ಸ್ ಆಯಿತು, ವೈ ಕಾಸ್ ಟು ಎಕ್ಸ್ ಆಯಿತು, ವೈ ಸೈನ್ ಟು ಎಕ್ಸ್, ಇವೆಲ್ಲ ಫೀಡ್ ಮಾಡಿದೆ. ಇದೆಲ್ಲ ಆದಮೇಲೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನಿಮಗೆ ಕ್ಯಾಲ್ಸ್ ಅಂತ ಇದೆ, ಕರೆಕ್ಟಾ. ಏನಂತ ಇದೆ, ಸಾಲ್ವ್ ಅಥವಾ ಕ್ಯಾಲ್ಸ್ ಅಂತ ಇದೆ. ಈ ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡಿ. ಈ ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ವೈ ವ್ಯಾಲ್ಯೂ ತೋರಿಸ್ತಾ ಇದೆ, ಕರೆಕ್ಟಾ. ಸೊ ವೈ ವ್ಯಾಲ್ಯೂ ಇಲ್ಲಿ ಏನೋ ಒಂದು ಬರ್ತಾ ಇದೆ, ನನ್ನ ಫೀಡ್ ಕೊಟ್ಟಿಲ್ಲ ಅಂದರೆ ಬರ್ತಾ ಇದೆ. ಸೊ ನಿಮಗೆ ವೈ ವ್ಯಾಲ್ಯೂ ಬಂದಲಿ. ಈಗ ನಾನೇನು ಮಾಡ್ತೀನಿ, ವೈ ವ್ಯಾಲ್ಯೂ ಕೊಡ್ತೀನಿ. ವೈ ವ್ಯಾಲ್ಯೂ ಎಷ್ಟು ಡಿಫೈನ್ ಮಾಡ್ತಾ ಇದ್ದೀನಿ, 1 ಅಂತ ಡಿಫೈನ್ ಮಾಡ್ತಾ ಇದ್ದೀನಿ, ಈಕ್ವಲ್ಸ್ ಹೊಡೆದೆ. ಎಕ್ಸ್ ವ್ಯಾಲ್ಯೂ ನೋಡಿ ನಾನು ಆವಾಗಲೇ ಫೀಡ್ ಮಾಡೋದು ಬರ್ತಾ ಇದೆ, ತೊಂದರೆ ಇಲ್ಲ. ನೀವು ಹೊಸದಾಗಿ ಮಾಡಿದ್ರೆ ಹೊಸ ವ್ಯಾಲ್ಯೂನೇ ಬರುತ್ತೆ. ಎಕ್ಸ್ ವ್ಯಾಲ್ಯೂ ನನಗೆ ಏನು ಮಾಡ್ತೀನಿ, 0 ಮಾಡ್ತೀನಿ. ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟೆ, 0 ಕೊಟ್ಟೆ. ಸಿ ಈಗ ನೋಡಿ ವೈ ಕಾಸ್ ಎಕ್ಸ್ನ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, ವೈ ಕಾಸ್ ಎಕ್ಸ್ನ ವ್ಯಾಲ್ಯೂ ಐ ಆಮ್ ಗೆಟಿಂಗ್ ಗೆಸ್ 1 ಬರ್ತಾ ಇದೆ. ಅದೇ ರೀತಿ ಏನು ಮಾಡ್ತೀನಿ, ನೆಕ್ಸ್ಟ್ ಈಕ್ವಲ್ಸ್ ಹೊಡೀರಿ, ಏನು ಬರುತ್ತೆ, ಇನ್ನೊಂದ್ಸರಿ ಕಾಣಿಸುತ್ತೆ ವೈ ಮತ್ತು ಎಕ್ಸು. ಐ ಥಿಂಕ್ ನಿಮ್ಮದಲ್ಲಿ ಡೈರೆಕ್ಟಾಗೆ ಬರುತ್ತೆ. ವೈ ಸೈನ್ ಎಕ್ಸ್ ಎಷ್ಟು ಬಂತು ನಿಮಗೆ, ವೈ ಸೈನ್ ಎಕ್ಸು 0 ಬರ್ತಾ ಇದೆ, ಕರೆಕ್ಟಾ. ಎಗೇನ್ ಏನು ಮಾಡ್ತೀನಿ, ಇನ್ನೊಂದ್ಸರಿ ಈಕ್ವಲ್ ಹೊಡಿತೀನಿ, ಮತ್ತೆ ಕೇಳುತ್ತೆ ವೈ ಮತ್ತು ಎಕ್ಸ್, ತೊಂದರೆ ಇಲ್ಲ, ಅದೇ ವ್ಯಾಲ್ಯೂ ಇರುತ್ತೆ. ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಕಾಸ್ ಟು ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 1 ಬಂತು. ಸೊ ಕಾಸ್ ಟು ಎಕ್ಸ್ ವ್ಯಾಲ್ಯೂನ ಎಂಟರ್ ಮಾಡ್ಕೋತೀನಿ. ದಟ್ ಈಸ್ ವಾಟ್ ಎಗೇನ್ 1 ಅಂತ ಬಂದಿದೆ. ಎಗೇನ್ ಏನು ಮಾಡ್ತೀನಿ, ಐ ವಿಲ್ ರೈಟ್ ದಟ್ ವ್ಯಾಲ್ಯೂ ನೋಡಿ. ಎಗೇನ್ ಏನು ಮಾಡ್ತೀನಿ, ಈಕ್ವಲ್ಸ್ ಹೊಡಿತೀನಿ, ಮತ್ತೆ ಕೇಳುತ್ತೆ ನಾನು ಕೊಟ್ಟಿರೋಂಥ ವೈ ವ್ಯಾಲ್ಯೂ 1 ಆಗಿದೆ, ಎಕ್ಸ್ ವ್ಯಾಲ್ಯೂ 0 ಆಗಿದೆ. ನನಗೆ ಈಗೇನು ಬಂತು, ವೈ ಸೈನ್ ಟು ಎಕ್ಸ್ ವ್ಯಾಲ್ಯೂ ಬಂತು. ವೈ ಸೈನ್ ಟು ಎಕ್ಸ್ ಎಷ್ಟಾಯಿತು, 0 ಆಯಿತು. ಸೊ ಈ ಥರ ಏನು ಮಾಡಿದೆ, ನಾನು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದೆ. ಸೊ ಈಗ ಡೈರೆಕ್ಟಾಗಿ ಇಷ್ಟು ವ್ಯಾಲ್ಯೂ ಬಂತು. ಮತ್ತೆ ನಾನು ಸೆಕೆಂಡ್ಗೆ ಹೋಗ್ತೀನಿ. ಸೆಕೆಂಡ್ಗೆ ಹೋದಾಗ ಮತ್ತೆ ಏನು ಮಾಡ್ತೀನಿ, ವೈ ವ್ಯಾಲ್ಯೂ ಕೇಳ್ತಿದೆ. ಸೊ ವೈ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ, 1.4. 1.4 ಮೇಲೆ ಕ್ಲಿಕ್ ಮಾಡಿ, 1.4 ಮೇಲೆ ಕ್ಲಿಕ್ ಮಾಡಿದೆ, ಈಕ್ವಲ್ಸ್ ಹೊಡೀರಿ. ಎಕ್ಸ್ ವ್ಯಾಲ್ಯೂ ಕೇಳ್ತದೆ. ಇವಾಗ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, 60 ಡಿಗ್ರಿ ಇದೆ, ಕರೆಕ್ಟಾ. 60 ಕರೆಕ್ಟಾ. ಸೊ ಇದನ್ನು ಈಕ್ವಲ್ಸ್ ಹೊಡಿತೀನಿ. ವೈ ಕಾಸ್ ಎಕ್ಸ್ ಎಷ್ಟು ಬಂತು, 0.7 ಬಂತು. ಸೊ ಯು ಕ್ಯಾನ್ ರೈಟ್ ದಟ್ ವೈ ಕಾಸ್ ಎಕ್ಸ್ ಎಷ್ಟು ಬಂದಿದೆ, 0.7 ಬಂದಿದೆ. ಅದೇ ರೀತಿ ನೆಕ್ಸ್ಟ್ ಹೋಗ್ತೀನಿ. ಸೊ ವಾಟ್ ಇಸ್ ದ ನೆಕ್ಸ್ಟ್ ವ್ಯಾಲ್ಯೂ, ಎಗೇನ್ ಈಕ್ವಲ್ಸ್ ಹೊಡಿತೀನಿ. ಕೇಳುತ್ತೆ ವೈ, ಕೇಳುತ್ತೆ ಎಕ್ಸ್, ಅದೇ ತೊಗೊಂಡಿದೆ, ಓಕೆ. ಮತ್ತೆ ನೀವು ಎಂಟರ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮದ್ರಲ್ಲಿ ಡೈರೆಕ್ಟಾಗೆ ಬರ್ಬೋದು 1 by 1, ಓಕೆ. ಸೊ ವೈ ಸೈನ್ ಎಕ್ಸ್ ಎಷ್ಟು ಬಂತು, 1.2124. ದಟ್ ಈಸ್ ವಾಟ್ ವಿ ಗಾಟ್, 1.2124 ಬಂದಿದೆ, ಕರೆಕ್ಟಾ. ಸೊ ಎಗೇನ್ ನೆಕ್ಸ್ಟ್ ವ್ಯಾಲ್ಯೂ ಯಾವ್ದು ಬರುತ್ತೆ ಚೆಕ್ ಮಾಡಬೇಕಲ್ವ. ಸೊ ನೆಕ್ಸ್ಟ್ ವ್ಯಾಲ್ಯೂ ಯಾವ್ದು ಬರುತ್ತೆ, ನನಗೆ ವೈ ಕಾಸ್ಟ್ ಎಕ್ಸ್ ಬರುತ್ತೆ. ಈಕ್ವಲ್ ಹೊಡಿತೀನಿ, ವೈ ಅದೇ ಇನ್ನೊಂದ್ಸತಿ ತೋರಿಸ್ತಾ ಇದೆ, ಜಸ್ಟ್ ವೆರಿಫೈ ಮಾಡ್ಕೊಂಡಂಗೆ. ಸೊ ಎಕ್ಸ್ ಬರ್ತಿದೆ, ಇನ್ನೊಂದ್ಸತಿ ಏನು ಬಂತು, ವೈ ಕಾಸ್ಟ್ ಎಕ್ಸ್ ಬಂತು. ಎಷ್ಟು ಬಂತು, -0. ನೋಡಿ ಇಲ್ಲಿ -0.7 ಬಂತು. ಸೊ -0.70, ಓಕೆ. ನೋಡಿ 7 ಆದಮೇಲೆ ಎಷ್ಟು 0 ಬಂದರೂ ತೊಂದರೆ ಇಲ್ಲ, ನೀವು ಬರೀಬೋದು. ನೀವು ಕೆಲವು ಟೈಮ್ ಅದು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸರ್ ಅಷ್ಟು ಬರೀಬೇಕಾ, ಬರೆದ್ರೂ ತೊಂದರೆ ಇಲ್ಲ, ಬೇಕಾದ್ರೆ ನೀವು ಫುಲ್ ಎಂಟ್ರಿ ಮಾಡ್ಕೊಳ್ಳಿ. ಬಟ್ ಸೈನ ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ನಾವು ಈ ಥರ ಆ್ಯಡ್ ಮಾಡ್ತೀರಿ, ಯಾವ ಥರ ಈ ಥರ ಕಾಲಮ್ ವೈಸ್ ಆ್ಯಡ್ ಮಾಡ್ತೀರಿ, ಅವಾಗ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಈಗಿನ ನಮ್ಗೆ ಇನ್ನೊಂದು ವ್ಯಾಲ್ಯೂ ಬೇಕಲ್ವಾ, ಯಾವುದು, ವೈ ಸೈನ್ ಟು ಎಕ್ಸ್ ಬೇಕು. ಅಗೇನ್ ಈಕ್ವಲ್ ಕ್ಲಿಕ್ ಮಾಡ್ತೀನಿ, ಈಕ್ವಲ್ ಕ್ಲಿಕ್ ಮಾಡ್ತೀನಿ, ಈಕ್ವಲ್ ಕ್ಲಿಕ್ ಮಾಡ್ತೀನಿ, ಇದು ಬಂತು 1.2124 ಬಂದಿದೆ. ಸೊ ರೈಟ್ ಡೌನ್ ದಟ್ 1.2124, ಓಕೆನಾ. ಸೊ ಸರ್ ಇಲ್ಲೆಲ್ಲ ಸೇಮ್ ಬರುತ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಸೇಮ್ ಬರಬಾರ್ದು ಅಂತೇನಿಲ್ಲ, ಸೇಮ್ ಬರುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ವೈ ಕಾಸ್ ಎಕ್ಸ್ ಆದಮೇಲೆ ನೆಕ್ಸ್ಟ್ ವೈ ಕಾಸ್ ಟು ಎಕ್ಸು, ಒಂದು ಫಂಕ್ಷನ್ ವ್ಯಾಲ್ಯೂ ಮೇಲೆ ಹೋಗುತ್ತೆ, ಒಂದು ಫಂಕ್ಷನ್ ವ್ಯಾಲ್ಯೂ ಕೆಳಗಡೆ ಬರುತ್ತೆ. ಆಬ್ವಿಯಸ್ಲಿ ಅದೇ ಆನ್ಸರ್ ಥರನೇ ಬರುತ್ತೆ ನಿಮಗೆ, ಓಕೆನಾ. ಸೊ ನಥಿಂಗ್ ಟು ವರಿ. ಆ್ಯಕ್ಚುಲಿ ನೋಡಬೇಕು ಅಂದರೆ ನಿಮಗೆ 4 ಸೀರೀಸ್ ಅಂದರೆ ಅದೇನೆ, ಗ್ರಾಫ್ ನಿಮಗೆ ಪ್ಲಸ್ಸು ಮೈನಸ್ ಕಡೆ ಟ್ವಿಸ್ಟ್ ಆಗ್ತಾ ಇರುತ್ತೆ, ಸೇಮ್ ವ್ಯಾಲ್ಯೂಸೇ ಬರುತ್ತೆ. ಸೊ ಈಗ ನೆಕ್ಸ್ಟ್ ವ್ಯಾಲ್ಯೂ ಏನು ಮಾಡ್ಬೇಕು ನಾನು, ಸೊ ನಿಮಗೆ ನೆಕ್ಸ್ಟ್ ವ್ಯಾಲ್ಯೂ ಕೂಡ ತೋರಿಸ್ತೀನಿ. ಸೊ ಈಗ ನೆಕ್ಸ್ಟ್ ವ್ಯಾಲ್ಯೂಗೆ ಕ್ಲಿಕ್ ಮಾಡ್ತೀನಿ, ವೈ ವ್ಯಾಲ್ಯೂ ಎಷ್ಟು ಡಿಫೈನ್ ಮಾಡಬೇಕು. ಸೊ ಈಗ ಈ 2ನೇ ರೋ ಆಗೋಯ್ತು. ನೌ ವಿ ಆರ್ ಕಮಿಂಗ್ ಟು ದ ಥರ್ಡ್ ರೋ. ಥರ್ಡ್ ರೋ ಎಷ್ಟಿದೆ, 1.9. ಐ ವಿಲ್ ಡಿಫೈನ್ ದಟ್ ವೈ ವ್ಯಾಲ್ಯೂ ಇಸ್ 1.9, ಓಕೆ. ಸೊ ಈಕ್ವಲ್ ಹೊಡಿತೀನಿ, ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, 120 ಡಿಗ್ರಿ ಇದೆ. ಸೊ ಐ ವಿಲ್ ಎಂಟರ್ 120 ಡಿಗ್ರಿ, ಓಕೆನಾ. ಸೊ ಈಕ್ವಲ್ ಹಾಕ್ಕೊಂಡೆ. ಈಗ ವೈ ಕಾಸ್ ಎಕ್ಸ್ ಎಷ್ಟು ಬಂತು, -0.95 ಬಂದಿದೆ. ಸೊ ರೈಟ್ ಡೌನ್ ನೋಡಿ, ಈ ವ್ಯಾಲ್ಯೂ ವೈ ಕಾಸ್ ಎಕ್ಸ್ನ ವ್ಯಾಲ್ಯೂ -0.95, -0.95 ಬಂತು, ಕರೆಕ್ಟಾ. ಅದೇ ಥರ ಏನು ಮಾಡ್ತೀರಾ, ನೆಕ್ಸ್ಟ್ ಈಕ್ವಲ್ ಹೊಡಿತೀರಾ.
ವೈ ವ್ಯಾಲ್ಯೂ ಬಂತು, ಎಗೇನ್ ಅದು ತೋರಿಸ್ತದೆ, ಈಕ್ವಲ್ ಹೊಡಿತೀನಿ, ವೈ ಸೈನ್ ಎಕ್ಸ್ ಬಂತು ಎಷ್ಟು 1.6454, 1.6454. ಓಕೆ, ಎಗೇನ್ ಈಕ್ವಲ್ ಹೊಡಿತೀನಿ. ಸೊ ವೈ ಎಕ್ಸ್ ತೋರಿಸ್ತು, ಮತ್ತು ವೈ ಕಾಸ್ ಟು ಎಕ್ಸ್ -0.95 -0.95 ಬಂತು. ಎಗೇನ್ ಈಕ್ವಲ್ ಹೊಡಿತೀನಿ. ಸೊ ಈಕ್ವಲ್ ಹೊಡಿತೀನಿ ಈಗ, ಮತ್ತೆ ಈಕ್ವಲ್ ಹೊಡೆದೆ ಮತ್ತೆ ನನಗೆ ವೈ ಸೈನ್ ಟು ಎಕ್ಸ್ ಬಂತು -1.6454. ಸೊ -1.6454. ಓಕೆ, ಸೊ ದೀಸ್ ಆರ್ ದ ವ್ಯಾಲ್ಯೂ ವಿಚ್ ಐ ಗಾಟ್. ಎಗೇನ್ ನಾನೇನು ಮಾಡಬೇಕು, ಈ ಥರ. ಸೊ ಈ ಥರ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ವ್ಯಾಲ್ಯೂನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಿಮಗೆ ಈಗ ನಾನು ಆಲ್ರೆಡಿ ಎಂಟ್ರಿ ಮಾಡುವಂಥ ವ್ಯಾಲ್ಯೂನ ತೋರಿಸ್ತೀನಿ. ಸೊ ದಿಸ್ ಇಸ್ ದ ವ್ಯಾಲ್ಯೂ ವಾಟ್ ಐ ಆಮ್ ಕ್ಯಾಲ್ಕುಲೇಟಿಂಗ್. ಸೊ ನನಗೀಗ ಎನ್ ವ್ಯಾಲ್ಯೂ 6 ಬರ್ಕೊಂಡಿದ್ದೀನಿ ನೋಡಿ, ಈ ಥರ ಬರುತ್ತೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಯು ವಿಲ್ ಗೆಟ್ ಆಲ್ ದೀಸ್ ವ್ಯಾಲ್ಯೂಸ್. ನೋಡಿ, ಇಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇರಲಿಲ್ಲ, ಯಾಕಪ್ಪ ಅಂದರೆ ಸರ್ ಇಲ್ಲಿ 0π/3 ಇದೆ. π/3 ನಾನೇನು ಮಾಡಿದ್ದೀನಿ, ಐ ಹ್ಯಾವ್ ಕನ್ವರ್ಟೆಡ್. ಪೈ ವ್ಯಾಲ್ಯೂ ಎಷ್ಟು ಹಾಕ್ಕೊಂಡೆ, ದಟ್ ಈಸ್ ಪೈ ವ್ಯಾಲ್ಯೂ 180 ಹಾಕ್ಕೊಬೇಕು. ನೀವು ಕ್ಯಾಲ್ಸಿನಲ್ಲಿ ಪೈ ವ್ಯಾಲ್ಯೂ ಇದೆ ಸರ್ ಅಂತ ಎಂಟ್ರಿ ಮಾಡಕ್ಕೆ ಹೋಗ್ಬೇಡಿ, ರಾಂಗ್ ಬಂದುಬಿಡುತ್ತೆ. ಸೊ 3 1s 360s. ಸೊ ಈ ಥರ ನಾವೇನು ಮಾಡಿದ್ರಿ, ಪ್ರತಿಯೊಂದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಾ ಬರ್ತೀರಿ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಈ ಎಲ್ಲ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಈ ಥರ ವರ್ಟಿಕಲಾಗಿ ಆ್ಯಡ್ ಮಾಡಬೇಕು. ಸೊ ವರ್ಟಿಕಲಾಗಿ ಆ್ಯಡ್ ಮಾಡ್ತೀರಾ. ಸೊ ನೋಡಿ, ಇದೆಲ್ಲ ಆದಮೇಲೆ ಕ್ಲಿಯರ್ ಮಾಡಬೇಕು. ನೀವು AC ಹೊಡಿತೀರ, ಕ್ಲಿಯರ್ ಆಗ್ತಾ ಇಲ್ಲ. ಸೊ ಶಿಫ್ಟ್ ಹಿಡ್ಕೊಂಡು ನೀವು ಮೋಡ್ನ ಕ್ಲಿಕ್ ಮಾಡಿ, ಕ್ಲಿಯರ್ ಅಂತ ತೋರಿಸುತ್ತೆ, 3ನ ಕ್ಲಿಕ್ ಮಾಡಿ. ಸೊ ಈಕ್ವಲ್ ಆದಾಗ ನಿಮಗೆ ನಾರ್ಮಲ್ ಆಗಿ ಬಂದ್ಬಿಡುತ್ತೆ, ಎಲ್ಲದಕ್ಕೂ ನಾರ್ಮಲ್ ಆಗುತ್ತೆ. ಓಕೆನಾ. ಸೊ ಶಿಫ್ಟು ಮೋಡು, ಇಲ್ಲಿ ನೀವೇನು ಮಾಡ್ತೀರಾ, ಕ್ಲಿಯರ್ ಮಾಡ್ತೀರಾ, 3 ಹೊಡಿತೀರಾ, ರೀಸೆಟ್ ಆಲ್. ಸೊ ನಿಮ್ಗೆ ಅಲ್ಲಿ ಬಂದಿಲ್ಲ ಅಂದ್ರೂ ತೊಂದರೆ ಇಲ್ಲ, ಯು ವಿಲ್ ಗೆಟ್ ದಟ್ ಒನ್, ತೊಂದರೆ ಇಲ್ಲ. ಓಕೆನಾ. ಶಿಫ್ಟ್ ಆಫ್ ಆನ್. ಓಕೆನಾ. ಸೊ ನಾನು ಆನ್ ಆ್ಯಂಡ್ ಆಫ್ ಮಾಡಿಕೊಂಡೆ, ಕ್ಲಿಯರ್ ಆಯಿತು. ಅದು ಒನ್ ಆಫ್ ದಿ ಸಾಫ್ಟ್ವೇರ್ ನಾನು ಯೂಸ್ ಮಾಡ್ತಾ ಇರೋದು, ಹಾಗಾಗಿ ಹೋಗುತ್ತೆ. ನಿಮ್ದಲ್ಲಿ ಕ್ಲಿಯರ್ ಆಗುತ್ತೆ, ತೊಂದರೆ ಇಲ್ಲ. ಈಗೇನು ಮಾಡಬೇಕು, ಇದನ್ನು ಆ್ಯಡ್ ಮಾಡಬೇಕು. ಹೆಂಗೆ ಆ್ಯಡ್ ಮಾಡ್ತೀರಾ, ಸೊ ನಾರ್ಮಲ್ 1 ಪ್ಲಸ್ 1.4 ನೋಡಿ, ನಾನು ಈ ಕಾಲಮ್ನ ಆ್ಯಡ್ ಮಾಡ್ತಾ ಇರೋದು, ಯಾವುದನ್ನ ಈ ಕಾಲಮ್ ವೈಸ್ ಆ್ಯಡ್ ಮಾಡ್ತಾ ಇರೋದು. ಓಕೆನಾ. ಪ್ಲಸ್ ಹಾಕ್ತೀರಾ, ಏನಾಯಿತು 1.9 ಪ್ಲಸ್ ಹಾಕ್ತೀರಾ. ಓಕೆನಾ. ಸೊ ನಿಮಗೆ ಜಸ್ಟ್ ಕಾನ್ಫಿಡೆಂಟ್ ಬರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. 1.7 ಪ್ಲಸ್ ಹಾಕ್ತೀರಾ, ಎಗೇನ್ 1.5 ಪ್ಲಸ್ ಹಾಕ್ತೀರಾ, ಎಗೇನ್ 1.2. ಕರೆಕ್ಟಾ. ಸೊ ವಾಟ್ ಯು ಗಾಟ್ 8.7. ಸೊ ಈ ಥರ ನೀವು ವರ್ಟಿಕಲ್ ಆಗಿ ಮಾಡಿದಾಗ ಬರುವಂತಹ ವ್ಯಾಲ್ಯೂ ಏನಾಗಿರುತ್ತೆ, ಈ ವ್ಯಾಲ್ಯೂಸ್ ಆಗಿರುತ್ತೆ. ಸಿ, ಈ ಥರ ಆ್ಯಡ್ ಮಾಡಬೇಕು. ದಿಸ್ ಈಸ್ ಕಾಲ್ಡ್ ಸಮೇಷನ್ ಆಫ್ ದಿ ವ್ಯಾಲ್ಯೂ ಬಂತು. ಅದೇ ರೀತಿ ಸಮೇಷನ್ ನೋಡಿ, ಇಲ್ಲಿ ಏನಿರುತ್ತೋ ಆ್ಯಡ್ ಮಾಡಿದಾಗ ಬರುವಂಥ ಸಮೇಷನ್ ಆಫ್ ವೈ ಕಾಸ್ ಎಕ್ಸ್. ಇಲ್ಲಿ ಮಾಡಿದಾಗ ವೈ ಸೈನ್ ಎಕ್ಸ್ ವ್ಯಾಲ್ಯೂ, ಇದೇ ಥರ ವೈ ಕಾಸ್ ಟು ಎಕ್ಸ್ ವ್ಯಾಲ್ಯೂ, ಇದೇ ಥರ ವೈ ಸೈನ್ ಟು ಎಕ್ಸ್ ವ್ಯಾಲ್ಯೂ. ಇದೆಲ್ಲ ಮಾಡಾದ್ಮೇಲೆ ಏನು ಸರ್ ಮಾಡಬೇಕು, ನಾವು ಯಾವ ಟು ಕ್ಯಾಲ್ಕುಲೇಟ್, ಏನು ಕ್ಯಾಲ್ಕುಲೇಟ್ ಮಾಡಬೇಕು, A0 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಔ ಟು ಕ್ಯಾಲ್ಕುಲೇಟ್, ವಾಟ್ ಈಸ್ ದ ಫಾರ್ಮುಲಾ, ಆಗಲೇ ಹೇಳ್ದಂಗೆ 2/n ಸಮೇಷನ್ ಆಫ್ ದಿ ವ್ಯಾಲ್ಯೂ ವೈ. ಸೊ ಈಗ ಸಮೇಷನ್ ಆಫ್ ದಿ ವ್ಯಾಲ್ಯೂ ವೈ ಸಿಕ್ಕಿದೆ ನಿಮಗೆ. 2/n 2/3, ದಟ್ ಈಸ್ ವಾಟ್, 2/n ಇದೆ ನಿಮಗೆ, 6 ಇದೆ, ಇಂಟು ವ್ಯಾಲ್ಯೂ 8.7. ಇಲ್ಲಿ ಬ್ರ್ಯಾಕೆಟ್ ಯೂಸ್ ಮಾಡಿ. ಕೆಲವು ಟೈಮ್ ನೀವೇನು ಮಾಡ್ತೀರಾ, ಕನ್ಫ್ಯೂಸ್ ಮಾಡ್ಕೋತೀರಾ. ನೋಡಿ, ಈ ಥರ ಇದ್ದಾಗ ಯು ಶುಡ್ ಬಿ ವೆರಿ ಕೇರ್ಫುಲ್. 2/6 ಫಸ್ಟ್ ಮಾಡ್ಕೊಂಬಿಡಿ, ಅರ್ಥ ಆಗ್ತಿದೆಯಾ. ಸೊ 2/6 ಫಸ್ಟ್ ಮಾಡ್ಕೊಂಬಿಡಿ. ಏನು ಬಂತು, ಇದಕ್ಕೆ ಇಂಟು ಹಾಕಿ ಬ್ರ್ಯಾಕೆಟ್ ಹಾಕಿ, ಯಾವ ವ್ಯಾಲ್ಯೂ 2.9. ಓಕೆ, 2.9. ಇದನ್ನು ನೀವು ಮಿಸ್ಟೇಕ್ ಮಾಡೋದು ಜಾಸ್ತಿ ಇರುತ್ತೆ. ಎಷ್ಟು ಬಂತು, we are getting the value 2, sorry, not 2.9, I supposed to do 8.7. okay, ನೋಡಿ 2 ಏನು ಮಾಡಬೇಕು, ನಿಮಗೆ 6 ಬರುತ್ತೆ, ಈಕ್ವಲ್ಸ್ ಹೊಡೀರಿ, ಇಂಟು ಏನು ಮಾಡಿ, ಬ್ರಾಕೆಟ್ ಓಪನ್ ಮಾಡಿ, ಎಷ್ಟಿದೆ 8.7. ಸೊ ಅಲ್ಲಿಗೆ ನಿಮ್ಗೆ ಎಷ್ಟು ಬಂತು, 2.9. ಸೊ ಈ ವ್ಯಾಲ್ಯೂ ಬಂತು, ಅರ್ಥ ಆಯ್ತಲ್ವಾ. ಸೊ ಈ ಥರ ಮಾಡುವಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಮಾಡ್ತೀರಾ, 2/6 ಸಿಗ್ಮಾ ವೈ ಕಾಸ್ ಎಕ್ಸ್. ಯಾವ ವ್ಯಾಲ್ಯೂ ಇದು, ದಿಸ್ ಇಸ್ ದ ವ್ಯಾಲ್ಯೂ A1 ವ್ಯಾಲ್ಯೂ ಕಂಡುಹಿಡಿತೀರಾ. ಅದೇ ಥರ ಏನು ಮಾಡ್ತೀರಾ, B1 ವ್ಯಾಲ್ಯೂ ಕಂಡುಹಿಡಿತೀರಾ. ಸೊ ಈ ಥರ A2 B2 ಎಲ್ಲ ಆದಮೇಲೆ, ಸೊ ವಾಟ್ ಈಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ ವಿ ಆರ್ ಗೆಟಿಂಗ್. ನೋಡಿ, ನಾನು ಜಸ್ಟ್ A0 ಮಾತ್ರ ಕ್ಯಾಲ್ಕುಲೇಟ್ ಮಾಡಿದೆ. ನನಗೆ ಬೇಕಾಗಿರೋದೇನು, A0/2 ವ್ಯಾಲ್ಯೂ ಬೇಕು. ಸೊ A0ನ ಸಿಗ್ಮಾ ವೈ ಯೂಸ್ ಮಾಡಿಕೊಂಡು A0 ವ್ಯಾಲ್ಯೂ ಏನಾಗುತ್ತೆ, ಯು ಆರ್ ಗೆಟಿಂಗ್ 2.9/2 ಮಾಡಿದಾಗ 1.45 ಬರುತ್ತೆ. ಐ ಥಿಂಕ್ ಬಿಗಿನಿಂಗ್ ಐ ಹ್ಯಾವ್ ಎಕ್ಸ್ಪ್ಲೇನ್ ವಾಟ್ ಇಸ್ A0 ವ್ಯಾಲ್ಯೂ. ಸೊ A0 ವ್ಯಾಲ್ಯೂ ದಟ್ ಇಸ್ 2/n ಕರೆಕ್ಟ್ ಆಗಿದೆ. ಓಕೆನಾ. ಸೊ 2/n, ಅದಕ್ಕೆ ಎಲ್ಲ ಕಡೆ ಯಾಕೆ 2 ಬರುತ್ತೆ ಅಂದರೆ ನಾವು A0ನ ಈ ಕಡೆ ಟ್ರಾನ್ಸ್ಫರ್ ಮಾಡೋದಕ್ಕೆ. ಸೊ ದೀಸ್ ಆರ್ ದ ವ್ಯಾಲ್ಯೂಸ್ ವಿಚ್ ವಿ ಆರ್ ಯೂಸಿಂಗ್. ಫಾರ್ಮ್ನ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಇದಕ್ಕೆ ಯೂಸ್ ಆಗುತ್ತೆ.
ಸೊ ಇದೆಲ್ಲ ಮಾಡಿದ್ಮೇಲೆ ಫಸ್ಟ್ ಹಾರ್ಮೋನಿಕ್ಗೆ ಹೌ ಟು ಸಬ್ಸ್ಟಿಟ್ಯೂಟ್ ದಿಸ್ ಒನ್. ಫಸ್ಟ್ ಹಾರ್ಮೋನಿಕ್ A1 ವ್ಯಾಲ್ಯೂ ಕಾಸ್ ಎಕ್ಸ್ ಪ್ಲಸ್ B1 ವ್ಯಾಲ್ಯೂ ಸೈನ್ ಎಕ್ಸ್. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಎಂಡ್ ಆದಂಗೆ ಪ್ರಾಬ್ಲಮ್. ನೆನ್ಪಿಟ್ಕೊಳ್ಳಿ ಚೆನ್ನಾಗಿ, ಅರ್ಥ ಆಗ್ತಿದೆಯಾ? ದಿಸ್ ಇಸ್ ದ ಫಸ್ಟ್ ಹಾರ್ಮೋನಿಕ್. ದೆನ್ ಕಾನ್ಸ್ಟೆಂಟ್ ಟರ್ಮ್. ನೋಡಿ ಈಗ ಎಕ್ಸಾಮಲ್ಲಿ ಕೇಳಿರೋದೇನು, ಓನ್ಲಿ ಫೈಂಡ್ ದ ಕಾನ್ಸ್ಟೆಂಟ್ ಟರ್ಮ್ ಅಂಡ್ ಫಸ್ಟ್ ಹಾರ್ಮೋನಿಕ್ ಅಂತ ಮಾತ್ರ ಕೇಳಿದ್ದಾರೆ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕು, ಬರೀ ಇದೆರಡು A0/2 ಮತ್ತು ಇದೆರಡು ಮಾಡಿದ್ರೆ ಸಾಕು. ಓಕೆನಾ, ಇದು ಬೇಕಾಗಿಲ್ಲ. ಸೊ ಸೆಕೆಂಡ್ ಹಾರ್ಮೋನಿಕ್ ವ್ಯಾಲ್ಯೂ ಕೂಡ ಕ್ಯಾಲ್ಕುಲೇಟ್ ಮಾಡಿದಿರಿ. ಸೊ ದೇರ್ ಫೋರ್ ಫೈನಲಿ ದ ಫೋರಿಯರ್ ಸೀರೀಸ್ ಆಫ್ ಟೂ ಹಾರ್ಮೋನಿಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಿ. f(x) = A0/2 ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಅದಾದಮೇಲೆ ಎರಡನೇ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಇದು f(x)ನ ಎಕ್ಸ್ಪ್ರೆಷನ್. ಓಕೆನಾ, ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದನ್ನ ಕೇರ್ಫುಲ್ಲಾಗಿ ಮಾಡಿ, ಕ್ಯಾಲ್ಸಿನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಇಟ್ ಈಸ್ ಎ ವೆರಿ ಸಿಂಪಲ್ ಪ್ರಾಬ್ಲಮ್. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ್ಯಾವ ಟೈಪ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಅದರಲ್ಲಿ ಒನ್ ಆಫ್ ದಿ ಟೈಪ್ 1 ಅಂತ ಇಟ್ಕೊಳ್ಳಿ. ಟೈಪ್ 1 ಹೆಂಗೆ ಸರ್ ಅಂತಂದರೆ 0, π/3, 2π/3 ಬಂದಾಗ ಅದನ್ನು ಡಿಗ್ರೀಸ್ ಕನ್ವರ್ಟ್ ಮಾಡಿಕೊಂಡು ಮಾಡುವಂಥ ಪ್ರಾಬ್ಲಮ್ಮು. ಮತ್ತು ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಸೇಮ್ ನಂಬರ್ ಇದ್ದಾಗ ಇದನ್ನು ಎಲಿಮಿನೇಟ್ ಮಾಡ್ತೀರಿ ಅಥವಾ ವಾಮಿಟ್ ಮಾಡಿಬಿಡ್ತೀರಿ, ಬಿಟ್ಬಿಡ್ತೀರಿ. n ವ್ಯಾಲ್ಯೂ 6 ಅಂತ ಹೆಂಗೆ 1, 2, 3, 4, 5, 6 ಅಂತ ಟ್ರೀಟ್ ಮಾಡ್ತೀರಿ. ದಟ್ ಇಸ್ ವಾಟ್ ದ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಈ ಟೇಬಲ್ನ ಹೆಂಗೆ ಹಾಕೋದು ನಾನು ಹೇಳಿದೆ, ಯಾವ್ಯಾವ ವ್ಯಾಲ್ಯೂ ಬೇಕು ಡಿಸೈಡ್ ಮಾಡಿ. ಫಸ್ಟ್ ಹಾರ್ಮೋನಿಕ್, ಸೊ ಎಕ್ಸು ಅವ್ರು ಕೊಟ್ಟಿರೋಂಥ ಎಕ್ಸ್ ಬರ್ಕೊಂಡಿದ್ದೀರಾ, ಅವ್ರು ಕೊಟ್ಟಿರೋ ವೈ ಬರ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, y cos x, y sin x, ಎರಡು ಕಾಲಮ್ ಆಯಿತು. y cos 2x. ಅಕಸ್ಮಾತ್ 3 ಹಾರ್ಮೋನಿಕ್ಸ್ ಕೇಳಿದರೆ ನೆಕ್ಸ್ಟ್ ಏನು ಮಾಡಬೇಕು, y cos 3x, y sin 3x ಕೂಡ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ವಾಟ್ ಹೌ ಟು ಯೂಸ್ ದ ಕ್ಯಾಲ್ಕುಲೇಟರ್ ಅಂಡ್ ಸಾಲ್ವ್ ದ ಪ್ರಾಬ್ಲಮ್. ನಿಮ್ಗೆ ಅರ್ಥ ಆಗಿದೆಯಾ ಈ ವಿಡಿಯೋ ಅಂತಂದರೆ ವಿಡಿಯೋನ ಲೈಕ್ ಮಾಡಿ, ಜೊತೆಲಿ ಒಂದು ಕಮೆಂಟ್ ಹಾಕಿ. ಯಾಕಂದರೆ ಈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿಕೊಂಡು ಸೈಂಟಿಫಿಕ್ ಕ್ಯಾಲ್ಸಿನ ಯೂಸ್ ಮಾಡೋದು ಅನ್ನೋದು ಇಟ್ ಈಸ್ ಕರೆಕ್ಟಾಗಿ ಫಾರ್ಮಲ್ ಯೂಸ್ ಮಾಡಬೇಕು. ಸೊ ನಾನು ನನ್ನ ಸಾಫ್ಟ್ವೇರ್ ಇಶ್ಯೂಸ್ ನಿಮ್ಗೆ ಹೇಳೋಕ್ಕಾಗಲ್ಲ, ಬಟ್ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಆ ವಿಡಿಯೋನ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂದಾಗೆ ಇದರಲ್ಲಿ ನಿಮ್ಗೆ ಬರುವಂತಹ ಮಾರ್ಕ್ಸು ಖಂಡಿತ ಫುಲ್ ಮಾರ್ಕ್ಸ್ ಬರುತ್ತೆ. ದಿಸ್ ಇಸ್ 7 ಮಾರ್ಕ್ಸು. ಅಲ್ಲಿಗೆ ನಾನು ಹಿಂಗೆ ಮಾಡಿರೋಂಥ ವೀಡಿಯೋಸಲ್ಲಿ ಟೋಟಲ್ ಆಗಿ ನಿಮಗೆ ಈ 6 ಮಾರ್ಕ್ಸ್, 7 ಮಾರ್ಕ್ಸ್ ಮತ್ತು 7 ಮಾರ್ಕ್ಸ್ ಅಷ್ಟು ತೊಗೊಂಡ್ರೆ ನಿಮಗೀಗ 20 ಮಾರ್ಕ್ಸ್ ಬರ್ತಾ ಇದೆ. ಸೊ 20 ಮಾರ್ಕ್ಸನ್ನು ಕರೆಕ್ಟಾಗಿ ತೆಗೆದ್ರೆ ನನಗೆ ನನ್ನ ವೀಡಿಯೋಸ್ ನೋಡ್ಕೊಂಡು ನಿಮಗೆ 20 ಮಾರ್ಕ್ಸ್ ಬರ್ತಾ ಇದೆ. ಅದು ಕೂಡ ಸಾಲ್ವ್ ಮಾಡ್ತೀನಿ, ಇದು ಕೂಡ ಸಾಲ್ವ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟು ಈ 2ನೇ ಟೈಪು ಮತ್ತು 3ನೇ ಟೈಪ್ ಟೋಟಲ್ ಆಗಿ ಒಂದು 3 ಟೈಪ್ಸ್ ಬರುತ್ತೆ. ಯಾವುದರಲ್ಲಿ ಈ ಕಾನ್ಸ್ಟೆಂಟ್ನ ಕ್ಯಾಲ್ಕುಲೇಟ್ ಮಾಡೋದಲ್ಲಿ ಅದನ್ನು ನೆಕ್ಸ್ಟ್ ಮತ್ತೆ ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂದಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.